ಮದ್ಯಪಾನ ಮಾಡಿ ಶಾಲಾ ವಾಹನಗಳ ಚಾಲನೆ ಮಾಡ್ತಾ ಇದ್ರು ಅನ್ನುವಂಥ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ಶಾಲಾ ವಾಹನಗಳ ಚಾಲಕರ ವಿರುದ್ಧ ಈ ರೀತಿಯಾದಂತಹ ಒಂದು ಗಂಭೀರ ಆರೋಪ ಏನು ಕೇಳಿ ಬಂದಿದೆ. ಶಾಲಾ ವಾಹನ ಚಾಲಕರ ವಿರುದ್ಧ ಪೋಷಕರು ಕೂಡ ಈಗ ಕಿಡಿಕಾರ್ತಾ ಇದ್ದಾರೆ. ಈ ರೀತಿಯಾಗಿ ಕುಡ್ಕೊಂಡು ಗಾಡಿ ಓಡಿಸೋದು, ಅದನ್ನು ಮಕ್ಕಳನ್ನ ಕರ್ಕೊಂಡು ಹೋಗುವಂತಹ ಒಂದು ಗಾಡಿಗಳನ್ನು ಓಡಿಸುವಂಥದ್ದು ಅದು ಅಕ್ಷಮ್ಯ ಅಪರಾಧ. ಇಂಥವರಿಗೆ ತಕ್ಕ ಶಿಕ್ಷೆ ಆಗಬೇಕು, ಇಂತಹ ಡ್ರೈವರ್ಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಪೋಷಕರು ಆಗ್ರಹಿಸ್ತಾ ಇದ್ದಾರೆ. ಕುಡಿದು ವಾಹನ ಓಡಿಸುವವರ ವಿರುದ್ಧ ಕಠಿಣ ಕ್ರಮಗಳನ್ನು ಕೈಗೊಳ್ಳಿ, ಅವರ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿ ಮುಂದೆ ಅವರು ಯಾವತ್ತೂ ಗಾಡಿನೇ ಓಡಿಸಬಾರದು, ಕಾರ್ಗಳನ್ನಾಗಲಿ ಯಾವುದೇ ಥರದ ವೆಹಿಕಲ್ ಓಡಿಸಲೇಬಾರದು, ಅಂಥ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಹೇಳಿ ಪೋಷಕರು ಕೂಡ ಆಗ್ರಹಿಸ್ತಾ ಇದ್ದಾರೆ. ಶಾಲಾ ಆಡಳಿತ ಮಂಡಳಿ ಚಾಲಕರ ಮೇಲೆ ನಿಗಾ ವಹಿಸಬೇಕು ಅಂತಲೂ ಕೂಡ ಕೇಳ್ಕೊಳ್ತಾ ಇದ್ದಾರೆ. ನಿನ್ನೆ ಅಷ್ಟೇ ಪೊಲೀಸರು ಕೂಡ ಒಂದು ಡ್ರೈವ್ ಮಾಡಿದ್ರು. ಯೂಶುವಲಿ ಈಗ ತಿಂಗಳಿಗೊಂದ್ಸತಿ ಅಥವಾ ರ್ಯಾಂಡಮ್ ಆಗಿ ಈ ಥರದ ಒಂದಷ್ಟು ಕಾರ್ಯಾಚರಣೆಯನ್ನು ಪೊಲೀಸರು ಮಾಡ್ತಾ ಇದ್ದಾರೆ. ನಿಜಕ್ಕೂ ಕೂಡ ಪೊಲೀಸರ ಕಾರ್ಯಾಚರಣೆಗೆ ನಾವಿಲ್ಲಿ ಶ್ಲಾಘನೆ ವ್ಯಕ್ತಪಡಿಸಬೇಕು. ಯಾಕಂದರೆ ಮಕ್ಕಳು ಪಾಪ ಪೋಷಕರೆಲ್ಲರೂ ಕೂಡ ಯಾವುದೋ ಒಂದು ಜವಾಬ್ದಾರಿ ಮೇಲೆ, ಒಂದು ಧೈರ್ಯದ ಮೇಲೆ ಶಾಲಾ ವಾಹನಗಳಲ್ಲಿ ಮಕ್ಕಳನ್ನ ಕಳಿಸ್ತಾ ಇರ್ತಾರೆ. ಶಾಲೆಗೆ ಹೋಗಿ ಬರ್ತೆ ಆರಾಮವಾಗಿ ನಮ್ಮ ಮಕ್ಕಳುಗಳೆಲ್ಲರೂ ಕೂಡ ಸೇಫ್ ಆಗಿರ್ತಾರೆ ಅಂತೇಳಿ. ಬಟ್ ಶಾಲಾ ವಾಹನವನ್ನು ಓಡಿಸೋಂಥವರೇ ಇವರು ಕುಡ್ಕೊಂಡು ಗಾಡಿಗಳನ್ನು ಓಡಿಸಿದ್ರೆ ಹೇಗೆ? ಸೊ ಇದು ಮಕ್ಕಳಿಗೆ ತುಂಬ ಅನನುಕೂಲ ಆಗುತ್ತೆ, ಡೇಂಜರ್ ಆಗುತ್ತೆ ಅಂತ ಹೇಳಿ ಪೋಷಕರು ಕೂಡ ಕಳವಳ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ಪ್ರತಿನಿಧಿ ವಿನಯ್ ಕಾಶ್ಯಪ್ನವರ್ ಒಂದಷ್ಟು ಮಾಹಿತಿಯನ್ನು ನೀಡಿದರೆ, ಒಂದಷ್ಟು ಜನ ಪೋಷಕರ ಜೊತೆಗೆ ಮಾತಾಡಿದರೆ, ಒಂದಷ್ಟು ಜನ ಡ್ರೈವರ್ಸ್ ಜೊತೆಗೂ ಕೂಡ ಮಾತಾಡಿದರೆ, ಏನು ಹೇಳ್ತಾರೆ ಬನ್ನಿ ನೋಡೋಣ. ಶಾಲೆಗಳಲ್ಲಿ ಮಕ್ಕಳನ್ನು ಕರೆತರುವಂತಹ ವ್ಯಾನ್ ಡ್ರೈವರ್ಸ್ಗಳು ಹೆಚ್ಚಾಗಿ ಮದ್ಯಪಾನವನ್ನು ಸೇವನೆ ಮಾಡ್ತಾರೆ. ಇದರಿಂದ ಮಕ್ಕಳ ರಕ್ಷಣೆಗೆ ಕುಂತು ತರುತ್ತೆ ಅನ್ನೋಂಥದ್ದು ನಿನ್ನೆ ಪೊಲೀಸರ ತಪಾಸಣೆಯಲ್ಲಿ ಕೂಡ ಬಯಲಾಗಿರೋದು. ಹಾಗಾದರೆ ಈ ಶಾಲಾ ವಾಹನಗಳ ಚಾಲಕರನ್ನ ಮಾತಾಡಿಸ್ತೀನಿ. ಸದ್ಯಕ್ಕೆ ನಾನೀಗ ಮಲ್ಲೇಶ್ವರಂನ ಸೇಂಟ್ ಮೇರೀಸ್ ಶಾಲೆಯ ಮುಂಭಾಗದಲ್ಲಿದ್ದೀನಿ. ಇಲ್ಲಿನೂ ಕೂಡ ಈಗ ಆಲ್ರೆಡಿ ಮಕ್ಕಳನ್ನ ಕರ್ಕೊಂಡ್ಬರ್ತಾ ಇದ್ದಾರೆ, ವ್ಯಾನ್ ಡ್ರೈವರ್ಸ್ ಇದ್ದಾರೆ. ಮಾತಾಡ್ತೀನಿ ಸರ್. ನಿನ್ನೆ ಒಂದು ಪೊಲೀಸರು ಒಂದು ಕಾರ್ಯಾಚರಣೆಯನ್ನು ಮಾಡ್ತಾರೆ. ಅದರಲ್ಲಿ ಒಂದು 20ಕ್ಕೂ ಹೆಚ್ಚು ಜನ ಡ್ರಿಂಕ್ ಆ್ಯಂಡ್ ಡ್ರೈವನ್ನು ಮಾಡ್ತಾರೆ, ಯಾರೂ ಶಾಲಾ ವಾಹನಗಳನ್ನು ಕರೆತರುವಂಥವ್ರು. ಇದು ತಪ್ಪು ಅನ್ಸುತ್ತಲ್ವಾ? ತಪ್ಪು ಸರ್. ಯಾಕಂದರೆ ಅವರು ಮಕ್ಕಳು ನಂಬ್ಕೊಂಡು ಬಿಟ್ಟು ಕಳಿಸಿರ್ತಾರೆ. ನಮ್ಮ ಕರ್ಕೊಂಬಂದು ಮತ್ತು ಕರ್ಕೊಂಡು ಹೋಗೋ ಜವಾಬ್ದಾರಿ ನಮ್ಮದು. ಯಾಕೆ ಈ ಥರ ಮಾಡ್ತಾರೆ? ತುಂಬ ಎಲ್ಲರೂ ಅಂತ ಹೇಳಲ್ಲ ನಾವು, ಕೆಲವೊಬ್ಬರು ಮಾಡ್ತಾರೆ. ಕೆಲವೊಬ್ಬರು ಮಾಡೋದಕ್ಕೆ ಈಗ ಏನಾಗುತ್ತೆ ಅಂದರೆ ಎಲ್ಲ ಪೋಷಕರು ಹೆದರುವಂಥ ಸಾಧ್ಯತೆ ಇರುತ್ತೆ. ಅದು ನಮ್ಗೆ ಅಷ್ಟೊಂದು ಐಡಿಯಾ ಇಲ್ಲ ಸರ್. ಯಾಕಂದರೆ ನಮ್ಗೆ ಗೊತ್ತಿರೋ ಪ್ರಕಾರ ಮಾಡಬಾರ್ದಕ್ಕೆ. ಏನು ಹೇಳ್ತೀರಿ ನೀವು? ಇದನ್ನು ಹೇಗೆ ಪೋಷಕರಾಗಲಿ ಅಥವಾ ಶಾಲಾಡಳಿತ ಮಂಡಳಿ ಈ ಥರ ಮಾಡುವಂಥ ಚಾಲಕರನ್ನು ಹೇಗೆ ತಡೆ ಹಿಡಿಬೋದು, ಅಥವಾ ಅವ್ರನ್ನ ಹೇಗೆ ನಾವು ಐಡೆಂಟಿಫೈ ಮಾಡ್ಬೋದು ಅಂತ ಹೇಳ್ತೀರಿ? ಚಾಲಕರಾಗಿ ನಿಮ್ಗೆ ಗೊತ್ತಿರುತ್ತೆ ಇದು. ಇವಾಗ ಸ್ಮೆಲ್ ಬಂದರೆ ಆಟೋಮೆಟಿಕ್ಲಿ ಯಾರು ಪೇರೆಂಟ್ಸ್ ಹೇಳ್ತಾರೆ. ಹೇಳಿದ ಮೇಲೆ ಅದನ್ನ ಆಕ್ಷನ್ ತಗೊಬೇಕು. ಓಕೆ, ನೀವು ಹೇಗೆ ಮಾಡ್ತೀರಿ, ಹೇಗೆ ಮಾನಿಟರ್ ಮಾಡ್ತೀರಿ? ನಮ್ಮದು ಮಾಮೂಲಿ ಬೆಳಗ್ಗೆಯಿಂದ ಸಂಜೆ ಡ್ಯೂಟಿ ಮಾಡ್ತೀರಿ, ಆಟೋ ಹೋಗ್ತೀರಿ, ಸಂಜೆ ಬಂದು ಮಾಮೂಲಿ ಮನೆಗೆ ಏನಾಯ್ತು ನಾವು ಊಟ. ಓಕೆ, ಈ ಪೋಷಕರು ಹೇಗೆ ಇಂತಹ ಚಾಲಕರನ್ನು ಐಡೆಂಟಿಫೈ ಮಾಡಬೇಕು, ಅವ್ರ ಜೊತೆ ಮಕ್ಕಳನ್ನ ಕಳಿಸುವಂಥ ವಿಚಾರದಲ್ಲಿ ಹೇಗೆ ನೀವು? ಅವ್ರಿಗೂ ಗೊತ್ತಿರಲ್ಲ, ಹಿಂಗೆ ಹೆಣ್ಣು ಹೊಡ್ಕೊಂಡು ಬಂದಿರ್ತಾರೆ ನಮಗೆ. ಇವಾಗ ಆರ್ ಟಿ ಅವರು ಅವ್ರಿವ್ರು ಹಿಡಿದಾಗೆ ಗೊತ್ತಾಗೋದು. ಓಕೆ, ಈ ಶಾಲಾಡಳಿತ ಹಂತದಲ್ಲಿ ಇದನ್ನ ತಪಾಸಣೆ ಮಾಡಿದರೆ ಚಾಲಕರು ಇಂಥವ್ರನ್ನ ಕಂಡುಹಿಡಿಬೋದು ಅಂತೀರಾ? ಶಾಲೆಗಳು ಅಥವಾ ಪೋಷಕರು ಇದು ಜವಾಬ್ದಾರಿ ತೆಗೆದುಕೋಬೇಕಾ? ಹೌದು, ಮಾಡಿದ್ರೆ ಒಳ್ಳೆಯದು. ಯಾರು ತೆಗೆದುಕೊಳ್ಬೇಕು ಅಂತೀರಿ? ಅವರು ಯಾರನ್ನ ಈ ಥರ ಮೀಟಿಂಗ್ ಮಾಡಿ ಈ ಥರ ಚೆಕಪ್ ಅದು ಇದು ಮಾಡಿದ್ರೆ ಸ್ವಲ್ಪ ಒಳ್ಳೆಯದು. ತಪಾಸಣೆ ಮಾಡಿದ್ದಾರೆ. ಈ ಡ್ರಿಂಕ್ ಆ್ಯಂಡ್ ಡ್ರೈವ್ ಕೇಸಸ್ಗಳು ಕೂಡ ಕಂಡು ಬಂದಿದೆ. ಪೋಷಕರು ನಾನು ನೋಡಿದೆ, ನಮ್ಮ ಮನೆಯಿಂದ ದಿನ್ನೂರು ರೋಡ್ ಕಡೆಯಿಂದ ಬರುವಾಗ ಒಂದು ಟ್ರಾಫಿಕ್ ಅವ್ರು ನಿಂತ್ಬಿಟ್ಟು ಒಂದು ಒಳ್ಳೆ ಕೆಲಸ ಮಾಡಿದ್ರು. ನಿನ್ನೆ ಅವ್ರು ನಿಂತ್ಬಿಟ್ಟು ಡ್ರೈವರ್ಸ್ ಬೆಳಗ್ಗೆ ಯಾವ ಥರ ಮಕ್ಕಳಿಗೆ ಕರ್ಕೊಂಡು ಬರ್ತಾರೆ, ಯಾವ ಥರ ಮಕ್ಕಳಿಗೆ ಕರ್ಕೊಂಡು ಬರ್ತಾರೆ ಅಂತ ಅದು ಒಂದು ಐಡೆಂಟಿಫೈ ಮಾಡಿದ್ರು. ಒಳ್ಳೇದಾಯ್ತು ಅದು. ಇದನ್ನು ಹೇಗೆ ಸರ್ ಕಂಟ್ರೋಲ್ ಮಾಡುವಂಥದ್ದು? ಈ ಥರ ಮಾಡುವಂತಹ ಚಾಲಕರಿಗೆ ಏನು ಪನಿಷ್ಮೆಂಟ್ ಆಗಬೇಕು? ಇದನ್ನು ಪೋಷಕರೇನಾದರೂ ಮಾನಿಟರ್ ಮಾಡೋಕ್ಕೆ ಸಾಧ್ಯನಾ? ಅವ್ರನ್ನ ಐಡೆಂಟಿಫೈ ಮಾಡೋದಕ್ಕಾಗುತ್ತಾ? ಸರ್ ನೋಡಿ, ನಾವು ಒಳ್ಳೆ ಅವ್ರ ಥರ ಇರ್ತೀವಿ ಡ್ರೈವರ್ಸ್ ಹತ್ರ. ಯಾಕಂದರೆ ನಾವು ಅವ್ರ ನಂಬಿಕೆ ಮೇಲೆ ನಾವು ಮಕ್ಕಳಿಗೆ ಬಿಡ್ತೀವಿ. ಇದು ಸ್ಪೆಷಲಿ ಇದು ಸ್ಟೆಲ್ಲಾ ಮೇರೀಸ್ ಬಂದುಬಿಟ್ಟು ಇದು ಗರ್ಲ್ಸ್ದು ಸ್ಕೂಲ್. ಇದು ಅದು ನಾವು ಏನಕ್ಕಂದರೆ ನಮ್ಗೆ ಅವ್ರ ಮೇಲೆ ನಂಬಿಕೆಯಿಂದ ನಾವು ಅವ್ರಿಗೆ ಬಿಡ್ತೀವಿ. ಯಾಕಂದರೆ ಅವ್ರು ಮೂರುವರೆಗೆ ನಮ್ಮ ಮನೆಗೆ ಕರ್ಕೊಂಡು ಬರ್ತಾರೆ. ಅಕಸ್ಮಾತ್ ಆ ಥರ ಎಲ್ಲ ಇದ್ದಿದ್ದರೆ ನಮಗೆ ನಿಜವಾಗ್ಲೂ ಇದಾಗತ್ತೆ. ಆ ಥರ ಡ್ರೈವರ್ಸ್ಗೆ ಸ್ಕೂಲ್ ಸ್ಟ್ರಿಕ್ಟ್ಲಿ ಅವ್ರಿಗೆ ಪನಿಷ್ ಮಾಡಿಬಿಟ್ಟು ಅವ್ರದ್ದು ಇದು ಕ್ಯಾನ್ಸಲ್ ಮಾಡಬೇಕು. ಈ ಥರ ಅನ್ಕಾನ್ಷಿಯಸ್ ಅವರು ಆಲ್ಕೋಹಾಲ್ ನಿನ್ನೆ ರಾತ್ರಿ ಕೊಟ್ಬಿಟ್ಟು ಬೆಳಗ್ಗೆ ಬರ್ತೀರಾ ಆ ಥರ ಏನಾದರೂ ಒಂದು ಆಗಿದ್ರೆ ಭಾಳ ಬೇಜಾರಾಗುತ್ತೆ ಸರ್. ಕ್ಯಾಮರಾಮನ್ ರವಿ ಜೊತೆ ವಿನಯ್ ಕುಮಾರ್ ಕಾಶ್ಮೀರ, ಟಿವಿ9 ಬೆಂಗಳೂರು.